ನಮಸ್ಕಾರ 24x7 ಕರ್ನಾಟಕ.com ಗೆ ಸ್ವಾಗತ. ನಾವೀಗ ಭೇಟಿ ಮಾಡಲು ಬಂದಿರುವಂತಹ ಮಂಕಿ ಗ್ರಾಮ ಪಂಚಾಯತಿ ಸದಸ್ಯರಾದ ಶಿವರಾಮ್ ಕೃಷ್ಣ ಮೊಗೇರ ಅವರನ್ನ ಬನ್ನಿ ಅವ್ರನ್ನ ಕುರಿತು ಒಂದೆರಡು ನಿಮಿಷ ಸಂದರ್ಶನ. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಶಿವರಾಮ್ ಕೃಷ್ಣ ಸಂಗುಮನೆ ಅಂತ ಹೇಳಿ. ಸಂಗುಮನೆ ಅಂತ ಹೇಳಿ. ಸರ್, ಅಂದಾಗ ಯಾವ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ನಾನು ಮಂಕಿ ಗ್ರಾಮ ಪಂಚಾಯತಿಯಿಂದ ಹಾಕಿದ್ದೀರಾ ಸರ್. ಈ ಸಲ ಗೆದ್ದಂತ ಸಂದರ್ಭದಲ್ಲಿ ನಿಮ್ಗೆ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಸರ್? ಅಂತರ ನಾನು ಎಷ್ಟು ಮತ ಬಂದಿದ್ದು? ಒಟ್ಟು ಮತ 138. ಎಷ್ಟು ಮತ ಅಂತರದಲ್ಲಿ ತೆಗೆದಿದ್ದು? 18 ಮತಗಳ ಅಂತರದಲ್ಲಿ. 18 ಮತ ಅಂತರದಲ್ಲಿ ತೆಗೆದಿದ್ದು. ಅಂದಾಗೆ ಸರ್, ಈಗ ನೀವು ನಿಮ್ಮನ್ನ ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ? ನಾನು ಕಾಂಗ್ರೆಸ್ ಇಂದ ಗುರುತಿಸ್ಕೊಂಡಿದ್ದೀರಾ ಸರ್. ಅಂದಾಗ ಈಗ ನಿಮ್ಮ ಮೇಲಿನ ಅಧಿಕಾರಿಗಳಿಂದ ನಿಮ್ಮ ಗ್ರಾಮದ ಜನತೆಗೆ ಯಾವ ರೀತಿಯಾದಂತಹ ಒಂದು ಅಭಿವೃದ್ಧಿ ಕಾರ್ಯ ನಡೀತಾ ಇದೆ ಸರ್? ನಮ್ಮ ಮೇಲಿನ ಅಧಿಕಾರಿಗಳಂತ ಆದ್ರೆ ನಮ್ಮ ಪಂಚಾಯತಿಯಿಂದ ಏನು ಅನುದಾನಗಳು ಬರಬೇಕು ಆ ಅನುದಾನಗಳನ್ನ ನಾವು ತರ್ತಾ ಇದ್ದೀವಿ. ತಾಲೂಕ್ ಪಂಚಾಯತ್ ಇದ್ರೆ ಅದು ಅಂಗನವಾಡಿ ಇರ್ಲಿ ಅಥವಾ ರಸ್ತೆ ಇರ್ಲಿ ಅಥವಾ ಕಾಲುದಾರಿಗಳಿರ್ಲಿ, ಕಾಲು ಸಂಘಗಳಿರ್ಲಿ, ಅವುಗಳನ್ನೆಲ್ಲ ಮಾಡಿಸ್ಕೊಡ್ತಿದ್ದೀವಿ. ಜಿಲ್ಲಾ ಪಂಚಾಯತ್ ಇದ್ರೆ ಕುಡಿಯುವ ನೀರಿನ ಬಾವಿಗಳು ಎಲ್ಲಕ್ಕಿಂತ ಹೆಚ್ಚಿನ ಆ ಒಂದು ಬೇಸಿಕ್ ಕೊಟ್ಟಿದ್ದು ನಾನು ಶಾಲೆಗೆ. ಹೌದು ಸರ್. ಅಂದಾಗ ಈಗ ನೀವು ಗೆದ್ದು 4 ವರ್ಷಗಳಾಗಿದೆ ಸರ್. 4 ವರ್ಷ ಅವಧಿ ಆಗಿದೆ. ಈ 4 ವರ್ಷದಲ್ಲಿ ನೀವೇನೇನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೀರಾ ಸರ್? ಈ ವರ್ಷ ನಮಗೆ ಅಂದ್ರೆ ನಾವು ಒಂದೇ ಮೆಂಬರ್ ಆಗಿರೋದ್ರಿಂದ ಪಂಚಾಯತ್ ಅಲ್ಲಿ ಅನುದಾನಗಳು ನಮಗೆ ಕಡಿಮೆ ಆಗುತ್ತೆ. ಎಲ್ಲಾ ಪಂಚಾಯತ್ ಬಂದ ಹಾಗೆ ಇತರ ಪಂಚಾಯತಿಗೆ 10 ಲಕ್ಷ ಬರುತ್ತೆ, 13ನೇ ಹಣಕಾಸು, ನಮಗೂ 12 ಲಕ್ಷ ಬಂದ್ಬಿಡುತ್ತೆ. ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ 52 ಜನ ಮೆಂಬರ್ ಇದ್ದೇವೆ. ಸರ್ಕಾರದ ಆದೇಶ ಪ್ರಕಾರ ನಾವೇನ್ ಮಾಡ್ಬೇಕು, ವಾರ್ಡ್ ವೈಸ್ ಕೆಲಸಗಳನ್ನ ಮಾಡ್ಬೇಕು. ಅದು ಮಾರ್ಗಸೂಚಿ ಸಹ ಹೌದು. ಆದ್ರೆ ನಾವೇನ್ ಮಾಡ್ಕೊಡ್ತೀವಿ, ಹಾಗೆ ಮಾಡ್ಲಿಕ್ಕೆ ಹೋದ್ರೆ ನಾವು 5 ವರ್ಷದಲ್ಲಿ ನಮ್ಮ ಮಂಕಿ ಪಂಚಾಯತಿಯಲ್ಲಿ ಒಂದು ಕೆಲಸನೂ ಮಾಡ್ಕೊಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗ್ತಾ ಇಲ್ಲ. ಹಾಗಾದ್ರಿಂದ ನಾವೇನ್ ಮಾಡ್ಕೊಳ್ತಿದ್ದೀವಿ ಅಂತ ಆದ್ರೆ ವಾರ್ಡ್ ವೈಸ್ ನಮ್ಗೆ ಏನ್ ಸಾಧ್ಯ ಆಗುತ್ತೆ ಅಂತ. ಈಗ ಉದಾಹರಣೆಗೆ ಈ ಮೊನ್ನೆ ಕ್ರಿಯಾ ಯೋಜನೆಯಲ್ಲಿ ನಾವು ಒಂದು ಕಾಲುದಾರಿಗೆ ಒಂದು 75,000ವನ್ನ, ಶವಾಗಾರಕ್ಕೆ ಒಂದು 99,000ವನ್ನ, ಹೀಗೆ ಕಾಲು ಸಂಘ ಇದ್ರೆ ಅದಕ್ಕೆ ಒಂದು 10-12 ಸಾವಿರ ರೂಪಾಯಿ ಬಂದ್ರೆ ನಾವೇನ್ ಕಾಮಗಾರಿ ಬಹಳ ಸಮಸ್ಯೆ ಆಗ್ತಾ ಇದೆ. ಆದ್ರೂ ಜಿಲ್ಲಾ ಪಂಚಾಯತಿಂದ, ಶಾಸಕರಿಂದ, ತಾಲೂಕ್ ಪಂಚಾಯತ್ ಅನುದಾನದಲ್ಲಿ ಶಾಲೆಗಳು, ರಸ್ತೆ, ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲರಿಗೂ ಪೂರೈಕೆ ಆಗದಿದ್ರು ಒಂದು ಯೋಗ್ಯ ಮಟ್ಟದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಬಡವರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್. ಇವಾಗ ನೀವು ಒಬ್ರು ಬಿಸ್ನೆಸ್ ಮ್ಯಾನ್, ಮೀನುಗಾರಿಕೆ ಅಂತ ಎಲ್ಲ ಹೇಳಿದ್ರಿ. ಈಗ ಆ ತರ ಜಾಬ್ ಮಾಡ್ಕೊಂಡು ನೀವು ರಾಜಕೀಯಕ್ಕೆ ಬರಬೇಕು ಅಂತಂದ್ರೆ ಕಾರಣ ಏನಾಗಿತ್ತು ಸರ್? ನಾನು ಈ ರಾಜಕೀಯ ಅಂದರೆ ನಾನು ಮೂಲತಃ ರಾಜಕೀಯದಲ್ಲಿ ಧುಮುಕಿದವನಲ್ಲ, ಒಬ್ಬ ಬಿಸ್ನೆಸ್ ಮ್ಯಾನೇ ಇದ್ದೆ. ನಾನು ಫಸ್ಟ್ ಮುರುಡೇಶ್ವರದಲ್ಲಿದ್ದೆ. ಅಲ್ಲಿಂದ ಇಲ್ಲಿ ಬಂದ ತಕ್ಷಣ ನನ್ನ ಜನ ನನಗೆ ಹೇಳಿದರು, ಶಿವರಾಮ್ ನಮಗೆ ಸಮಸ್ಯೆ ಆಗ್ತಾ ಇದೆ, ನೀನು ಇಲೆಕ್ಷನ್ನಿಗೆ ಬಾ ಅಂತ. ಹಳೆಯವರು, ಯುವಕರಲ್ಲ, ಬಹಳ ಹಳೆಯವರು ನನ್ನನ್ನು ಪ್ರೇರೇಪಿಸಿದರು. ಶಿವರಾಮ್ ನೀನ್ ಇರ್ಬೇಕು, ಇಲ್ಲಿ ಕೆಲವರು ಇದ್ದಾರೆ, ಅವ್ರ ಎದುರುಗಡೆ ನಮಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಮರ್ಯಾದೆ ಆಗ್ತಾ ಇದೆ, ನೀನಿಲ್ಲು, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಹಾಗೆ ಅವ್ರು ನನಗೆ ಒಂಥರ ಬಹಳ ಒಂದು 540 ಇತ್ತು ನನಗೆ. ಯಾಕಂದ್ರೆ ನಮ್ಮಲ್ಲಿರುವವರೆಲ್ಲ ಒಂದೇ ಜಾತಿಯ ಜನಾಂಗದವರು, ಸಂಬಂಧದಲ್ಲೇ ನಾವು ನಿಲ್ಬೇಕು. ಆದ್ರೂ ನನಗೆ ತುಂಬಾ ಸಪೋರ್ಟ್ ಮಾಡಿ ನಿಲ್ಸಿದ್ರು, ನನಗೆ ಆಯ್ಕೆ ಮಾಡಿದ್ರು. ಅದೇ ರೀತಿ ನಾನು ಕೇವಲ ರಾಜಕೀಯ ಅಂತಲ್ಲ, ಇವತ್ತು ಒಬ್ಬನಿಗೆ ಆರಾಮಿಲ್ಲ ಅಂತ ಆದ್ರೆ ನನ್ನ ಕೈಯಿಂದ ಹಣ ಅಲ್ಲಾದ್ರು, ಅವ್ರದೇ ಹಣ ಆದ್ರೂ ನಾನು ಅವರನ್ನ ಇಲ್ಲಿಂದ ಯಾವ ಹಾಸ್ಪಿಟ್ಲಿಗೆ ಮುಡಿಸ್ಬೇಕು ಅಲ್ಲಿವರೆಗೆ ತಗೊಂಡು ಹೋಗೋ ಕೆಲಸವನ್ನ ಅವತ್ತೂ ಮಾಡ್ತಾ ಇದ್ದೆ, ಇವತ್ತೂ ಮಾಡ್ತಾ ಇದ್ದೆ. ನನ್ನ ಉದ್ದೇಶ ಒಂದೇ, ನೇರ ನಡೆ ನುಡಿ ನಂದು. ನೀವು ನನ್ನ ಪಂಚಾಯತಿಯಲ್ಲಿ ಕೇಳಿದ್ರು ಗೊತ್ತಾಗುತ್ತೆ, ನನ್ನ ಪಕ್ಷದಲ್ಲಿ ಕೇಳಿದ್ರು ಗೊತ್ತಾಗುತ್ತೆ. ಹೇಳ್ತಾರೆ ಶಿವರಾಮ್ ಅಂದ್ರೆ ನೇರ ಮನುಷ್ಯ, ಯಾರ ಹತ್ರ ಹಣ ತಗೊಂಡು ಅವ್ರ ಹತ್ರ ಏನಾರು ಬಂದೆ ನನ್ನ ಪೆಟ್ರೋಲ್ ಹಾಕು ಅಥವಾ ಸಿಂಗಲ್ ಚಾ ಕೊಡು, ಒಂದೇ ನನಗೆ ಹೆಮ್ಮೆ ಉಂಟು. ಇನ್ನು 3 ವರ್ಷ, ಈ ವರ್ಷ ಕ್ಲಿಯರ್ ಆದ್ರೆ 3 ವರ್ಷ ಆಗುತ್ತೆ, ಯಾರೊಬ್ಬರ ಹತ್ರ ಪಂಚಾಯತ್ ವರ್ಕ್ ಮಾಡ್ಕೊಡ್ತೀನಿ ಅಂತ ಹೇಳಿ ಸಿಂಗಲ್ ಚಾ ಕುಡಿಲಿಲ್ಲ. ಮತ್ತೆ ಅದಕ್ಕೂ ಜಾಸ್ತಿ ಏನು ಹೇಳ್ಕೊಳ್ಲಿಕ್ಕಿಲ್ಲ. ಖುಷಿ ಉಂಟು. ನನ್ನ ಆಸೆ ಪಟ್ಟ ಹಾಗೆ ನನ್ನ ಶಾಲೆ ಅಭಿವೃದ್ಧಿ ಆಗಿದೆ. 4ನೇ ಕ್ಲಾಸ್ನಲ್ಲಿ ಇತ್ತು, ಈಗ ಒಂದು 2 ಎಕರೆ ಜಾಗ ಊರು ಜನರ ಸಹಕಾರದಿಂದ ಗ್ರೌಂಡ್ ಮಾಡ್ಕೊಂಡಿದ್ದೇವೆ. ಇನ್ನು ಮುಂದೆ ಹೈಸ್ಕೂಲ್ ಮಾಡ್ಬೇಕಂತ ಒಂದು ಕನಸಿದೆ. ಹೆಚ್ಚಿನ ಇದು ಕೊಟ್ಟಿದ್ದೆ ನಾನು ಅತಿ ಬಡವರಿಗೆ, ಶಾಲೆಗೆ, ದೇವಸ್ಥಾನಕ್ಕೆ. ಇದೇ ರೀತಿ ನಿಮ್ದು ಯಾವುದೇ ರೀತಿ ನೀವು ಮಾಡ್ತಾ ಇರೋಂಥ ಅಭಿವೃದ್ಧಿ ಕಾರ್ಯ ಮುಂದೆ ಇಟ್ಟಿರೋ ಹೆಜ್ಜೆ ಯಾವುದೇ ರೀತಿ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ನಡೀಲಿ ಅಂತ ಹೇಳ್ತಾ ಇದ್ದೀನಿ ಸರ್. ಮತ್ತೆ ಈಗ ನಿಮ್ಮ ರಾಜಕೀಯ ಜೀವನಕ್ಕೆ ಬರಬೇಕು ಅಂತ ಹೇಳಿದ್ರೆ ಗುರುಗಳು ಅಥವಾ ಸ್ಫೂರ್ತಿ ಅಂತ ಯಾರಾದರೂ ಇದ್ರೆ ಅವ್ರ ಹೆಸರು ತಿಳಿಸ್ಕೊಳ್ಬೋದು. ನನಗೆ ನನ್ನ ಜೀವನಕ್ಕೆ ಒಂಥರ ಗುರುಗಳು ಅಂದ್ರೆ ಹಾಲಿ ಶಾಸಕರು
ಈ ಭಾಗದ ಈಗಿನ ಹಾಲಿ ಶಾಸಕರು ಮಂಕಾಳ ವೈದ್ಯರು ನನ್ನನ್ನು ಭಾಳ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ನನಗೆ ಹೆಲ್ಪ್ ಮಾಡಿದ್ದಾರೆ. ಈಗೂ ನನಗೆ ಅವರು ಆಧಾರ ಸ್ತಂಭ. ಹಾಗಾಗಿ ನಾನು ನನ್ನ ಪಕ್ಷದ ಒಂದು ಬಿಟ್ಟು ಈ ಸಲ ನಾನು ಪಕ್ಷೇತರ ಅಭ್ಯರ್ಥಿ ಆದರೆ ಅವರಿಗೆ ಸಪೋರ್ಟ್ ಮಾಡಿದ್ದೇನೆ, ಹೇಳ್ಕೊಂಡು ಮಾಡಿದ್ದೇನೆ ಪಕ್ಷದವರಿಗೆ, ಪಕ್ಷದ್ರೋಹ ಮಾಡಲಿಲ್ಲ. ಈ ಬಾರಿ ಮಾತ್ರ ನನ್ನ ಅಣ್ಣನಿಗೆ ನಾನು ಸಪೋರ್ಟ್ ಮಾಡ್ತೀನಿ, ನನಗೆ ಅವ್ರ ಋಣ ತೀರಿಸ್ಬೇಕಂತ ಹೇಳಿ ಮಾಡಿದ್ದೇನೆ. ಅವರೇ ನನ್ನ ರಾಜಕೀಯ ಗುರುಗಳು. ಹಾಗೆ ಮತ್ತು ನನ್ನ ಇಲ್ಲಿಯ ರಾಜಕೀಯ ಗುರುಗಳು ಅಂತ ಆದರೆ ಶಂಭುಗೌಡ ಅಂತ ಇದ್ದಾರೆ, ವನಿತಾ ನಾಯ್ಕ ಇದ್ದಾರೆ, ಹಾಗೆ ಚಂದ್ರಗೌಡರು ಅಂತ ಇದ್ದಾರೆ. ಇವರೆಲ್ಲ ನಮ್ಮ ರಾಜಕೀಯ ಹಿರಿಯರು. ನನ್ನನ್ನು ಪ್ರತಿ ಬಾರಿ ಬೆನ್ನು ತಟ್ಟಿ ಎಂಥ ಸಂದರ್ಭದಲ್ಲೂ ಇಷ್ಟು ಗಟ್ಟಿ ಮಾತಾಡ್ಲಿಕ್ಕೂ ನನಗೆ ಇವರೆಲ್ಲ ಕಾರಣ. ಏನ್ ಹೇಳಿ, ಇಷ್ಟು ಸಪೋರ್ಟ್ ಮಾಡ್ತಾರೆ ನನಗೆ. ಸರ್, ಅಂದಾಗ ಈಗ ನಿಮ್ಮನ್ನ ಬಿಟ್ಟು ಇನ್ನು 51 ಜನ ಸದಸ್ಯರುಗಳಿದ್ದಾರೆ ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ. ನಿಮ್ಮ ಮೂಲಕ ನಮ್ಮ 24x7 ಕರ್ನಾಟಕ.comಗೆ ಅವ್ರಿಗೆ ಏನೊಂದು ಸಂದೇಶನ ಕೊಡೋಕೆ ಇಷ್ಟಪಡ್ತೀರಾ ಸರ್? ಇಷ್ಟೇ ಹೇಳ್ತೀನಿ, ನಾವು ನಮ್ಮ ಕರ್ತವ್ಯನ ಅರ್ಥ ಮಾಡ್ಕೊಳ್ಬೇಕು. ಪಂಚಾಯತಿಗೆ ನಾವು ಯಾಕೆ ಆಯ್ಕೆ ಹಾಕಿದ್ದೇವೆ ಅಂತ ಗೊತ್ತಾಗಬೇಕು. ಮತ್ತು ಪಂಚಾಯತಲ್ಲಿ ಭಾಳ ಸಲ ತರಬೇತಿಯನ್ನು ಕೊಡ್ತಾರೆ. ತರಬೇತಿಯಲ್ಲಿ ಕೆಲವರು ಭಾಗವಹಿಸಿದ್ರು ಕೆಲವರು ನನಗೆ ಅನಿಸ್ತದೆ ಒಂದು 3 ಸಲ ಆಯ್ಕೆ ಆದವರು ಕೇಳಿದ ಪ್ರಶ್ನೆನೇ ಕೇಳ್ತಾರೆ. ಅದನ್ನ ನಾವು ಹೇಗೆ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ. ಒಂದು ಹೇಳ್ತೀನಿ, ಆದಷ್ಟು ನಾವು ಅದ್ರ ವಿದ್ಯೆ ಮುಖ್ಯ ಅಲ್ಲ, ಆದರೆ ಸ್ವಲ್ಪ ವಿದ್ಯೆಗೆ ಅವಕಾಶ ಕೊಟ್ಟು ಮುಂದಿನ ಬಾರಿ ಎಲ್ಲ ವಿದ್ಯಾವಂತರ ಆಯ್ಕೆ ಆದರೆ ಒಳ್ಳೇದು ಅನಿಸ್ತದೆ. ಯಾಕೆಂದ್ರೆ ಬಹಳಷ್ಟು ಜನ ಪಾಪ ಯಾರೋ ಮಾತಾಡೋದು, ನಾವಂತೂ ಮಾತಾಡ್ತೀವಿ ಜನರಿಗೆ ಗೊತ್ತು, ಆದರೆ ಕೆಲವರೆಲ್ಲ ಮಾತಾಡೋದಿಲ್ಲ, ಎಲ್ಲರಿಗೂ ಸಮಜಾಯಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ಮ ಪಂಚಾಯತಿಯಲ್ಲಿ ಒಂದು ದೊಡ್ಡ ತಪ್ಪಾಗ್ತಾ ಇದೆ. ಎಲ್ಲರೂ ನಾವು 10 ಜನ ಒಂದು ಗುಂಪಾದ್ರೆ ಮತ್ತೊಂದು 10 ಜನ ಒಂದು ಗುಂಪಾಗ್ತೀವಿ. ಈ ಗುಂಪಾಗುಗಳು ಏನಾಗ್ತದೆ, ಯಾರೋ ಬಂದು ಅದ್ರ ಪ್ರಯೋಜನ ನಮಗೆ ಬೆಂಕಿ ಇಟ್ಟು ತಕೊಂಡು ಹೋಗ್ತಾರೆ. ಹಾಗಾಗದೆ ಇದ್ರೆ ನಮ್ಮಲ್ಲಿ ಒಂಥರ ವಿಚಾರಧಾರೆಗಳು ನಮ್ಮ ಸರಿ ಇದ್ದು ನಾವೆಲ್ಲ ಸರಿಯಾಗಿ ವಿಚಾರ ಮಾಡಿದ್ರೆ ನಮ್ಮ ಪಂಚಾಯತನ್ನ ಡೆವಲಪ್ ಮಾಡಬಹುದು. ಉಳಿದ ಪಂಚಾಯತಿಗಳನ್ನ ಹೋಲಿಸ್ಕೊಂಡ್ರೆ ನಾನು ಹೇಳ್ತೀನಿ, ನನ್ನ ಪಂಚಾಯತ್ ಒಳ್ಳೆ ಇದೆ, ಯಾರೇನೇ ಹೇಳ್ಬೋದು, ಒಳ್ಳೆ ಇದೆ. ಒಂದು ಸಮಸ್ಯೆ ಅಂದ್ರೆ ನಮಗೆ ಇಷ್ಟು ದೊಡ್ಡ ಪಂಚಾಯತ್, 35,000 ಜನಸಂಖ್ಯೆ ಇರುವಂತ ಈ ಪಂಚಾಯತ್ ಇಷ್ಟು ಕೆಲಸ ಕಾರ್ಯಗಳನ್ನು ನೋಡಿದವಾಗ ಉಳಿದ ಪಂಚಾಯತಿಗಳನ್ನು ಹೋಲಿಸ್ಕೊಂಡಾಗ ಒಳ್ಳೆ ಇದೆ. ಆದ್ರೆ ಇಲ್ಲಿ ಅಧಿಕಾರಿಗಳು ಸರಿಯಾಗಿ ಪರ್ಮನೆಂಟ್ ಆಗಿ ಉಳಿತಾ ಇಲ್ಲ. ಕಾರ್ಯದರ್ಶಿ ಇರಲಿ, ಪರ್ಮನೆಂಟ್ ಕಾರ್ಯದರ್ಶಿ ಇಲ್ಲ, ಪರ್ಮನೆಂಟ್ PDO ಇಲ್ಲ, 2 ಚಾರ್ಜ್ ಇದ್ದಂತ PDOಗಳನ್ನು ಕೊಡ್ತಾರೆ. ಅವೆಲ್ಲ ನಮ್ಮ ಅಭಿವೃದ್ಧಿಗೆ ಕುಂಠಿತ ಆಗುತ್ತೆ. ಸರ್, ಅಂದಾಗ ಈಗ ನೀವು ಒಂದು ಸ್ಥಾನಕ್ಕೆ ಬರಬೇಕು, ಸದಸ್ಯತ್ವದಲ್ಲಿ ಕೂತ್ಕೋಬೇಕು ಅಂತಂದ್ರೆ ನಿಮ್ಮ ಗ್ರಾಮದ ಜನತೆನೇ ಕಾರಣ. ಯಾಕೆಂತಂದ್ರೆ ಅವರು ನಿಮಗೆ ಪ್ರತಿ ಬಾರಿನೂ ಮಾತನಾಡಿ ನಿಮ್ಮನ್ನ ಒಂದು ಸ್ವಲ್ಪ ಫೈಟ್ ಲೀಡಿಂಗ್ ಅಲ್ಲಾದ್ರೂ ನಿಮ್ಮನ್ನ ಗೆಲ್ಲಿಸ್ತಾ ಇದ್ದಾರೆ. ನಿಮ್ಮ ಮುಖಾಂತರ ನಮ್ಮ 24x7 ಕರ್ನಾಟಕ.comಗೆ ಆ ಜನರಿಗೆ ಯಾವ ರೀತಿಯಾದಂತ ಒಂದು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ನಾನು ನನ್ನ ಜನರಿಗೆ ಯಾವತ್ತೂ ಚಿರಋಣಿ. ಯಾಕಂದ್ರೆ ನಾನು ನಿಲ್ಬಾರ್ದು ಅಂತ ಇದ್ದೆ, ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್, ಇದು 3ನೇ ಟೈಮಲ್ಲಿ. ಆವಾಗಲೂ ನನ್ನ ಜನ ಬಂದು ಹೇಳಿದ್ರು, ಯಾಕೆ ನಿಲ್ಲೋದಿಲ್ಲ ಶಿವರಾಮ್? ಇಲ್ಲ, ನನಗೆ ಬೇಡ, ಮತ್ತೊಬ್ರಿಗೆ ಅವಕಾಶ ಕೊಡುವ ಅಂತ. ಇಲ್ಲ, ನೀನು ಇಲ್ದಾಗಿದ್ರೆ ಮತ್ತೆ ಅವ್ರದೇ ರಾಜ್ಯ ಆಗುತ್ತೆ, ಅನ್ಯಾಯಕ್ಕೆ ದಾರಿ ಮಾಡಿ ಕೊಟ್ಟ ಹಾಗೆ ಆಗುತ್ತೆ. ನಾನು ಎಷ್ಟು ಸರಿ ಮಾಡ್ತೇನೆ ನನಗೆ ಗೊತ್ತಿಲ್ಲ, ಎಲ್ಲರಿಗೂ ಸರಿ ಮಾಡ್ಲಿಕ್ಕೆ ನನ್ನ ಹತ್ರ ಆಗೋದಿಲ್ಲ. ನಾವು ನಿನ್ ಬೆನ್ನ ಹಿಂದೇವೆ, ನೀನ್ ನಿಲ್ಲೇಬೇಕು, ಇಲ್ದಾಗಿದ್ರೆ ಬೇರೆ ಟೈಪ್ ಆಗುತ್ತೆ ಅಂತ ಆಗುತ್ತೆ. ನಾನು ಯುವಕರು ನನ್ನನ್ನು ನೋಡಿದವಾಗ ಎಷ್ಟೋ ಜನ ನನ್ನನ್ನು ನೋಡಿದಾಗ ಸುಮ್ಮನೆ ಹೀಗೆ ತಲೆ ತೆಗೆಸಿ ಹೋಗ್ತಾರೆ. ಒಂದ್ ರೀತಿಯಲ್ಲಿ ರೆಸ್ಪೆಕ್ಟ್, ಇನ್ನೊಂದು ದೃಷ್ಟಿಯಲ್ಲಿ ನನಗೆ ತೊಂದರೆ ಆಗುತ್ತೆ. ಏನಂದ್ರೆ ನಾನು ಹೇಳೋದು, ನೋಡ್ರಪ್ಪ, ನೀವು ಮಧು ಹಾಕಿದ್ರೆ ಅಥವಾ ಬಿಡಿ ಅಥವಾ ಬೇರೆ ಯಾವುದೇ ಚಟ ಮಾಡಿದ್ರೆ, ದುಶ್ಚಟಗಳಿಗೆ ಹೋದ್ರೆ ನಾನು ನೇರವಾಗಿ ಹೇಳ್ತೀನಿ, ಹೀಗೆ ಮಾಡಬಾರ್ದು ಅಂತ ಹೇಳಿ. ಅವರು ನನಗೆ ಹೆದರ್ಕೊಂಡು ಅಥವಾ ಏನೋ ಸುಮ್ಮನೆ ಹೋಗ್ತಾರೆ. ಅವ್ರು ನಾನೇನಾದ್ರು ನಿಂತು ಬಿಟ್ರೆ ಹೀಗೆ ಒಟ್ಟಾರೆ ಆ ಕಡೆ ಹೋಗ್ಬಿಡ್ತಾರೆ. ಅವಾಗ ನನ್ಗೇನ್ ಅನಿಸ್ತದೆ, ಅಯ್ಯೋ ಇವ್ರು ನಾನು ಮಾತಾಡೋದಿಲ್ಲ ಅಂತ ಹೇಳಿ. ಅವ್ರಿಗೇನ್ ಅನಿಸ್ತದೆ, ಶಿವರಾಮಣ್ಣ ಬಂದ ಇದ್ದಾನೆ, ನಾವು ಮಧು ಹಾಕಿದ್ದೇವೆ ಅಥವಾ ಎಣ್ಣೆ ಕುಡಿದಿದ್ದೇವೆ, ಹೀಗೆ ಅನಿಸ್ತದೆ ಫೀಲಿಂಗ್. ಆದ್ರೆ ನನ್ನ ಎಲ್ಲ ಜನ ನನಗೆ, ನನ್ನ ಮನೆಯವರು ಹೇಗೆ ನೋಡ್ತಾರೋ, ಇವತ್ತು ಮಗನ ರೀತಿಯಲ್ಲಿ ಪ್ರತಿಯೊಂದು ಮನೆಗೆ ನಾನು ಹೋದವಾಗ ನನಗಾಗುವ ಸಂತಸ ಅದೇ. ಒಬ್ಬ ತಾಯಿ ಅಥವಾ ತಂದೆ ಮಗನನ್ನು ಹೇಗೆ ಕಾಣ್ತಾರಲ್ಲ, ಆ ರೀತಿಯಾಗಿ ನನ್ನ ಜನ ಕಾಣ್ತಾರೆ. ನನ್ನ ವಿರೋಧಿಗಳು ಕೆಲವೊಂದು ಸಾಲ ಹೇಳ್ತಾರೆ, ಇಲ್ಲ ಶಿವರಾಮ್ ಅಡ್ಡಿಲ್ಲ ಹೀಗೆ. ಅಂದ್ರೆ ವಿರೋಧಿಗಳಂದ್ರೆ ಯಾರಲ್ಲ, ನಮ್ಮ ವಿರುದ್ಧ ನಿಂತವರು ಹೇಳೋದುಂಟು, ಕೇಳಿದ್ದೇನೆ. ನಿನ್ನೆ ಒಬ್ಬರು ಬ್ಯಾಂಕಲ್ಲಿ ಯಾರು ಹೇಳಿದ್ರು, ಇಲ್ಲ ನಿಮ್ ಬಗ್ಗೆ ಇಂಥವ್ರು, ನಾನು ಅವ್ರ ಹೆಸರು ಕೇಳಿದವಾಗ ಹೇಳಿದೆ, ನಮ್ಗೆ ಬೇಡ ಬಿಡಿ ಅಂತ ಹೇಳಿದೆ. ಇಲ್ಲ ಶಿವರಾಮ್, ನಿಮ್ ಬಗ್ಗೆ ಅವ್ರು ಒಳ್ಳೆ ಅಭಿಪ್ರಾಯ. ಅಂದ್ರೆ ಅವ್ರ ಮನಸ್ಸಿನಲ್ಲೂ ನಾನು ಇದ್ದೇನೆ ಅನ್ನೋದನ್ನ ನಾನು ಇದು ಮಾಡ್ಕೊಂಡಿದ್ದೇನೆ. ನನ್ನ ಊರಿನ ಜನಕ್ಕೆ ಯಾವತ್ತೂ ಚಿರಋಣಿ. ನಾನು ಸದಸ್ಯನಿರ್ಲಿ ಇಲ್ದಾಗಿರ್ಲಿ, ನನ್ನ ಜನರನ್ನ ನಾನು ಯಾವತ್ತೂ
ಕೈ ಬಿಡುವುದಿಲ್ಲ, ಅವರು ನನ್ನನ್ನ ಕೈ ಬಿಡುವುದಿಲ್ಲ, ಈ ಭರವಸೆ ನಾನು ಕೊಟ್ಟು. ರಾಜಕೀಯವಾಗಿ ಅಲ್ಲ, ರಾಜಕೀಯವಾಗಿ ನಿಲ್ಲದೆ ಇರ್ಬೋದು, ನನ್ಗೆ ಆತ್ಮಸ್ಥೈರ್ಯ ಉಂಟು. ಈಗ ಮೊನ್ನೆ ಶೌಚಾಲಯ ಬಂದಿದೆ, ಸುಮಾರು ನಾನು ಹೇಳಿದೆ ನಮ್ಮ ಪಿಡಿಒಗೆ, ನಿರ್ಮಲ ಭಾರತ ಇದೆಯಲ್ಲ, ನಿರ್ಮಲ ಕೊಪ್ಪದ ಮುಕ್ಕಿ ಮಾಡೋಣ, ನೀವು ನನಗೆ ಸಹಕಾರ ಮಾಡಬೇಕು. ಈಗ ತಾನೇ ಬಂದಿಬ್ರು ಹೋದ್ರಲ್ಲ, ಅವರು ಸಹ ಶೌಚಾಲಯದ ಮಾಹಿತಿಯನ್ನ ಈ ರೀತಿ ಮಾಡ್ಬೇಕು ಅಂತ ಕೇಳ್ಕೊಂಡು ಹೋದವ್ರು, ಈಗ ಇಬ್ರು ಹೋದ್ರಲ್ಲ ಹೊರಗಡೆ. ಹಾಗೆ ಯಾರ ನನ್ನ ಉದ್ದೇಶ ಕಟ್ಟ ಕಡೆಯ ಜನರಿಗೆ ಸವಲತ್ತು ಸಿಗಬೇಕು, ಇದೇ ಉದ್ದೇಶ. ಈ ರೀತಿಯಾದಂತಹ ಅಭಿನಂದನೆ ಅವರಿಗೆ ಯಾವತ್ತೂ ಚಿರಋಣಿ ನಾನು. ನನ್ನ ಜನ್ಮ ಸಾರ್ಥಕ. ಯಾಕಂದ್ರೆ ಸತತ 3 ಬಾರಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ಹೇಳಿದ್ರು ನಾನು ಕಡಿಮೆನೆ, ನನ್ನ ಕೆಲಸನೇ ಕಡಿಮೆ ಆಗಿರ್ಬೋದು. ಬೇಕಾದ್ರೆ ನಿಮಗೆ ನನ್ನ ಶಾಲೆ ಇದೆ, ನನ್ನ ಊರಿನ ಶಾಲೆ. ಒಂದು ಬೇಡವಾದ ಸಂಗತಿ ಇದೆ ನನಗೆ ತೊಂದರೆ ಆದ ಸಂಗತಿ. ನಾನು ಕಳೆದ 1-2 ವರ್ಷದಿಂದ ನಮ್ದು 4ನೇ ಕ್ಲಾಸ್ ಇತ್ತು, 2 LPS ಗಳನ್ನ ಕೊಟ್ಟರು. ಸ್ಟೇಜ್ ಮೇಲೆ ಯಾರೋ ಒಬ್ರು ಇದ್ರು, ಹೆಸರು ಹೇಳ್ತೀನಿ ನಾನೀಗ, ಯಾರೋ ಇದ್ರು, ಅವರಿಗೆ ಕೈ ಮುಗಿದು ಕಣ್ಣೀರಿಟ್ಟಿದ್ದೆ, 2 ಶಾಲೆ ಬೇಡ ಸರ್, ನಮ್ಮೂರಲ್ಲಿ 1 ಶಾಲೆ ಸಾಕು, ಶಾಲೆಗೆಲ್ಲ ವ್ಯವಸ್ಥೆ ಇದೆ, ಏನೇನ್ ಬೇಕೋ ಅಷ್ಟು ಕಲ್ಪಿಸ್ಕೊಡಿ. ಇಲ್ಲ ಅಂತೇಳಿ ಒಳಗಿಂದ ಒಳಗೆ ಹೋದ್ರೆ 400 ಮೀಟರ್, ಹೀಗೆ ಸುತ್ತಾಕಿ ಹೋದ್ರೆ 1 ಕಿಲೋಮೀಟರ್. ಅವ್ರು ಈ ಡಿಸ್ಟೆನ್ಸ್ ಅನ್ನ ತೋರಿಸಿ ಮತ್ತೊಂದು ಶಾಲೆಯನ್ನು ಕೊಟ್ಟರು. ಇವತ್ತು ಶಾಲೆಗೆ ಮಕ್ಕಳು ಕಡಿಮೆ. ಅಲ್ಲಿ LPS ಇದೆ, ಮತ್ತೊಂದು LPS, ಅದು LPS ಕೊಪ್ಪದ ಮಕ್ಕಿ, ಇದು LPS ದೊಡ್ಡಮಕ್ಕಿ. ಅಂದ್ರೆ ಆ ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರು ಇರ್ತಲ್ಲ, ಅದಕ್ಕೆ ಒಂದು ಹೆಸರು ಕೊಟ್ಕೊಂಡು ಮಾಡ್ರು. ಇವತ್ತು ಏನಾಗಿದೆ ಅಂದ್ರೆ ಅಲ್ಲಿ 8 ಜನ ಮಕ್ಕಳಿದ್ದಾರೆ, 8 ಜನ ಮಕ್ಕಳು, 2 ಜನ 3 ಜನ ಶಿಕ್ಷಕರ ಬೇಕು, 6-7 ಲಕ್ಷ ರೂಪಾಯಿ ಕಟ್ಟಡ. ನಂದೇ ಊರು, ನಾನು ಹುಟ್ಟು ಬೆಳೆದ ಜಾಗ ಅದು. ನಾನು ಹೇಳೋದೇನು, ನಮ್ಮ ಶಾಲೆಯನ್ನ HPS ಮಾಡ್ಕೊಳ್ಳೋಣ, ಅಭಿವೃದ್ಧಿ ಪಡಿಸಿ ಎಲ್ಲ ವ್ಯವಸ್ಥೆ ಮಾಡೋಣ. ಆದ್ರೆ ನನ್ನ ಆಸೆಯಂತೆ ಆ ಶಾಲೆಯನ್ನ ನಾನು HPS ಮಾಡ್ಕೊಂಡಿದ್ದೇನೆ. ನಿಮಗೆ ಬೇಕಾದ್ರೆ ಈಗ ವಿಡಿಯೋದಲ್ಲಿ ತೋರಿಸ್ತೀನಿ. ಇಡೀ ಹೊನ್ನಾವರ ತಾಲೂಕಿನಲ್ಲಿ ಕಟ್ಟಿಲ್ಲ, ಅಷ್ಟು ಒಳ್ಳೆಯಾಗಿ ಕಾಂಪೌಂಡ್ ಎಲ್ಲ ಮಾಡ್ಕೊಂಡು ವ್ಯವಸ್ಥಿತವಾಗಿ ಮಾಡಿದ್ದೇನೆ. ಸರ್ಕಾರದ ಅನುದಾನ, ನಮ್ದೇನಿಲ್ಲ, ಜನರ ಸಹಕಾರ. ಆದ್ರೆ ಆ 1 ಶಾಲೆ ಇದ್ರೆ ನಮ್ಗೆ ಅಭಿವೃದ್ಧಿ. ಈಗ 1 ಶಾಲೆ ಮುಚ್ಚಬೇಕಲ್ವಾ, ಬೇಜಾರಾಗತ್ತೆ. ಅಂಗನವಾಡಿನೂ ಹಾಗೆ 2 ಇದೆ, ಒಂದು ಬೆದರಿಕೇರಿ, ಒಂದು ಕೊಪ್ಪದ. ಅದು ಬೇಕು, ಸಣ್ಣ ಮಕ್ಕಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಓಕೆ ಸರ್, ಇಷ್ಟೊತ್ತು ಕಾಲ ನಿಮ್ಮ ಸಮಯ ನಮಗಾಗಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನಿಮ್ಮ ರಾಜಕೀಯ ಜೀವನದಲ್ಲಿ ಶುಭವಾಗಲಿ ಅಂತ ಹೇಳ್ತಾ ನಮ್ಮ ಮಾತುಗಳನ್ನ ಮುಗಿಸ್ತೇನೆ ಸರ್. ನಮಸ್ಕಾರ. ನಮಸ್ತೆ.